ಇನ್ನು ನೀಟ್ ಅಕ್ರಮ ಖಂಡಿಸಿ ಕಾಂಗ್ರೆಸ್ನಿಂದ ನಿನ್ನೆಯೂ ಕೂಡ ಪ್ರತಿಭಟನೆ ಮಾಡಲಾಗಿತ್ತು. ರಾಹುಲ್ ಗಾಂಧಿ ವಿರುದ್ಧ ಈಗ ಧರ್ಮೇಂದ್ರ ಪ್ರಧಾನ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಧಿವೇಶನ ನಡೀತಾ ಇದೆ, ಈ ಹಿನ್ನೆಲೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳನ್ನ ರಾಜಕೀಯ ದಾಳವನ್ನಾಗಿ ಬಳಸಿಕೊಳ್ತಿದ್ದಾರೆ ಅಂತ ಈಗ ಧರ್ಮೇಂದ್ರ ಪ್ರಧಾನ್ ಹೇಳ್ತಿದ್ದಾರೆ. ನಾಚಿಕೆ ಇಲ್ಲದೆ ಕಾಂಗ್ರೆಸ್ ತನ್ನ ಕೆಲಸ ಮುಂದುವರಿಸಿದೆ. ಧರಣಿಯಿಂದ ಸಾರ್ವಜನಿಕರಿಗೆ ಅನಾನುಕೂಲ ಉಂಟಾಗಿದೆ. ಭದ್ರತೆಯ ನಿಯಮಗಳನ್ನು ಕೂಡ ಕಡೆಗಣಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಪರಿಹಾರ ನೀಡೋದು ಇವರ ಉದ್ದೇಶವಲ್ಲ, ರಾಜಕೀಯ ಪ್ರಚಾರಕ್ಕೆ ಇಷ್ಟೆಲ್ಲ ಗದ್ದಲ ಎಬ್ಬಿಸೋದು ಇವರ ಉದ್ದೇಶ ಅಂತ ಹೇಳಿ ರಾಹುಲ್ ಗಾಂಧಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ಪೋಸ್ಟ್ ಮಾಡಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ನೋಡಿ, ಹೀಗೆ ಪೋಸ್ಟ್ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಅಧಿವೇಶನ ಅಂದ್ರೆ ಸಂಸತ್ ಮುಂಗಾರು ಅಧಿವೇಶನ ಆರಂಭ ಆಗಿದ್ದು ಮೊದಲನೇ ದಿನ ಸಂಸತ್ ಚಲೋ ಅಂತ ಹೇಳಿ ಸಿಜೆಪಿ ಕಾರ್ಯಕರ್ತರು ಕರೆ ಕೊಡ್ತಾರೆ. ಅವತ್ತಿಂದ ಆರಂಭ ಆಗಿರುವಂತಹ ಹೈ ಡ್ರಾಮಾ ಈಗಲೂ ಕೂಡ ಹೀಗೆ ಕಂಟಿನ್ಯೂ ಆಗ್ತಾ ಇದೆ. ಒಂದಿನನೂ ಕೂಡ ಈಗಾಗಲೇ ಇವತ್ತು 3ನೇ ದಿನ ಸಂಸತ್ತು, ಆದರೆ ಅಧಿವೇಶನ ಒಂದು ದಿನವೂ ಕೂಡ ಶಾಂತಿಯುತವಾಗಿ ಅಧಿವೇಶನ ನಡೆದೇ ಇಲ್ಲ. ಪ್ರತಿದಿನ ಮುಂದೂಡಿಕೆ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಜಂತರ್ ಮಂತರ್ನಲ್ಲಿ ಲೋಕ ಭವನದ ಹತ್ರ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತಾ ಇದೆ. ಹಾಗಾಗಿ ಇದೆಲ್ಲವೂ ಕೂಡ ಯೂತ್ಸ್ನ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಿದ್ದಾರೆ ಅನ್ನುವಂಥ ಒಂದು ಆರೋಪ ಮಾಡ್ತಾ ಇದ್ದಾರೆ.